ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿರ್ತೀನಿ. ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಮಾಡಿದ್ದೆ. ನಾಳೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾಯಿದ್ದೀನಿ. ಹಂಗಾಗಿ ಬೇಗನೆ ಸಂಜೆ ಅಡುಗೆ ಮಾಡಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಮಲ್ಕೊಂಡೆ. ನಾನು ಈರುಳ್ಳಿ, ಕಾಯಿ ತುರಿ ಮತ್ತು ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಇಟ್ಕೊಂಡು ನಾನು 1 kg ಈರುಳ್ಳಿ, 1 kg ಹಾಗಲಕಾಯಿ, 1 kg ಟೊಮೊಟೊ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗಿಟ್ಟರೆ ಫ್ರಿಜ್ಜಲ್ಲಿಟ್ಟರೆ ಅವ್ರು ತಿಂತಾರೆ ಬೆಳಗ್ಗೆಗೂ ಅಂತ ಹೇಳಿ ಮಾಡಿದ್ದೀನಿ. ಇವಾಗ ನಾನು ಫಸ್ಟು ಸಾಸಿವೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಟ್ ಮಾಡಿ ಇಟ್ಕೊಂಡಿರೋ 1 kg ಅಷ್ಟು ಈರುಳ್ಳಿ ಇದೆ. ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಈರುಳ್ಳಿ ಬಾಡಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ. ಇದು ಬಿಳಿ ಹಾಗಲಕಾಯಿ, ಒಂದು ಯೆಲ್ಲೋ ಕಲರ್ ತಿರುಗಿತ್ತು, ಅಂದರೆ ತಂದು 2-3 ದಿನ ಆಗಿಬಿಟ್ಟಿತ್ತು, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬೇರೆ ತರಕಾರಿಗಳೆಲ್ಲ ಯೂಸ್ ಮಾಡ್ತಾ ಹಾಗಲಕಾಯಿ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸಿ ಹುರ್ಕೊತಾ ಇದ್ದೀನಿ. ಇವಾಗ ಅರಿಶಿಣದ ಪುಡಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಕಹಿ ಏನು ಬರೋಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಅರಿಶಿಣ ಸವರ್ಬಿಟ್ಟು ಒಂದು ಪಾತ್ರೆ ಒಳಗಡೆ ಇಟ್ಟು ಆ ನೀರೆಲ್ಲ ಬಿಟ್ಟ ಮೇಲೆ ಆ ನೀರನ್ನ ಸೋಸಿ ತೆಗೆದ್ಬಿಟ್ಟು ಮಾಡ್ತಾರೆ. ನಾನು ಆ ಥರ ಏನು ಮಾಡಲ್ಲ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಂಗಾಗಿ ನಾನು ಹೀಗೆ ಮಾಡ್ತೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ, ಉಪ್ಪು ಎರಡೂ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5-10 ನಿಮಿಷ ಇದನ್ನು ಬೇಯಕ್ಕೆ ಬಿಡಿ. ನಮ್ಮ ಮನೇಲಿ ಒಟ್ಟು 8 ಜನ ಇದ್ದೀವಿ, ಆಳುಗಳು ಬರ್ತಿರ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೀವು ಒಬ್ಬರಿದ್ದರೆ 1/4 kg ತೊಗೊಂಡ್ರೆ, ಇಬ್ಬರಿದ್ದರೆ ಸಾಕಾಗುತ್ತೆ 1/4 kg. ಇವಾಗ ಇದಕ್ಕೆ ಹುಣಸೆ ಹುಳಿನ ಕಲಸಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬೆಲ್ಲ ಸೇರಿಸ್ಬೋದು, ನಾನು ಯಾವತ್ತೂ ಬೆಲ್ಲ ಹಾಕಲ್ಲ. ಇವಾಗ ನಾನು ಹಾಕ್ತಾಯಿರೋದು ಬೇಳೆ ಸಾಂಬಾರು ಪೌಡ್ರು. ಹಾಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ. ಕಹಿ ಇಷ್ಟಪಡಲ್ಲ ಅನ್ನೋರು, ಕಹಿ ಸ್ವಲ್ಪ ಕಡಿಮೆ ಆಗಲಿ ಅನ್ನೋರು ಸ್ವಲ್ಪ ಬೆಲ್ಲನ ಈ ಟೈಮಲ್ಲಿ ಬೇಕು ಅಂದರೆ ಸೇರಿಸ್ಕೋಬೋದು. ನಾನು ಯಾವತ್ತೂ ಬೆಲ್ಲ ಹಾಕಲ್ಲ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ತಿಂತಾರೆ, ಮಗ ಕೂಡ ತಿಂತಾನೆ. ಸೊ ಹಂಗಾಗಿ ನಾನು ಇದೇ ಥರ ಮಾಡೋದು. ಇವಾಗ ಹಾಗಲಕಾಯಿ ಬೆಂದಿದೆ. ಹಾಗಲಕಾಯಿ ಚೆನ್ನಾಗಿ ಬೆಂದಮೇಲೆ ಉಪ್ಪು ಸಪ್ಪೆ ನೋಡಿಕೊಂಡು ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಹಾಗಲಕಾಯಿ ಗೊಜ್ಜು ರೆಡಿಯಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯಿಂದ ಸುಬ್ರಹ್ಮಣ್ಯದಿಂದ ಬಂದು ಚಾನಲ್